ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪಹಲ್ಗಾಮ್ ದಾಳಿಯ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗಿದೆ. ಉಗ್ರರ ಭೀಕರ ದಾಳಿ ಸ್ಥಳೀಯರ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ. ಸೊ ಇಂಥ ಒಂದು ದಾಳಿ ಆಗ್ಬೇಕಾದ್ರೆ ಸ್ಥಳೀಯರ ಸಹಕಾರ ಇಲ್ಲದೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಕೂಡ ಆರಂಭದಲ್ಲಿ ಹೇಳಿದ್ವಿ. ಜೊತೆಗೆ NIಗೂ ಕೂಡ ಸಂಶಯ ಆರಂಭದಿಂದ ಕೂಡ ಇತ್ತು. ದಾಳಿ ನಡೆಯುವಂತ 15 ದಿನಗಳ ಹಿಂದೆ ಅಂಗಡಿಗಳು ಓಪನ್ ಆಗಿದ್ವು. ಪಹಲ್ಗಾಮ್ನಲ್ಲಿ ಹೊಸ ಅಂಗಡಿಗಳು ಓಪನ್ ಆಗಿದ್ವು ಇದಕ್ಕಿದ್ದ ಹಾಗೇನೆ 15 ದಿನದ ಹಿಂದೆ. ಆದರೆ ಉಗ್ರರ ದಾಳಿ ನಡೆದ ದಿನ ಅಂಗಡಿಯನ್ನ ಆ ವ್ಯಾಪಾರಿಗಳು ತೆರೆದಿರಲಿಲ್ಲ. ದಾಳಿ ನಡೆದು 13 ದಿನಗಳಾದ್ರೂ ಕೂಡ ಈ ಅಂಗಡಿಗಳು ಮಾತ್ರ ಕ್ಲೋಸ್ ಆಗಿದೆ. ಯಾವ್ದು ಹೊಸದಾಗಿ ಓಪನ್ ಆಗಿದೆ ಅಲ್ಲ ಅದು. ಪ್ರವಾಸಿಗರ ನರಮೇಧದ ಹಿಂದೆ ಅಂಗಡಿ ಮಾಲೀಕನ ಕೈವಾಡ ಇರುವಂತಹ ಶಂಕೆ ಇದೆ. ಹಾಗಾಗಿ ಈಗ NIA ಅಧಿಕಾರಿಗಳು ಹೊಸ ಅಂಗಡಿಗಳನ್ನ ಮಾಡಿದ್ರಲ್ಲ ಅವರ ಮಾಲೀಕರ ಬಗ್ಗೆ ಈಗ ಹುಡುಕಾಟ ನಡೆಸ್ತಾ ಇದೆ. ಯಾರು ಏನು ಅಕ್ಕಪಕ್ಕದ ಅಂಗಡಿಯವರು ರೆಗ್ಯುಲರ್ ಇದ್ರು ಮುಂಚೆಯಿಂದ ಅವ್ರನ್ನು ಕೂಡ ವಿಚಾರಿಸಲಾಗ್ತಾ ಇದೆ. ಉಗ್ರರ ಭೀಕರ ದಾಳಿ ಸ್ಥಳೀಯರ ಮೇಲೆ ಈಗ ಹೆಚ್ಚಾಯಿತು ಅನುಮಾನ. ಸ್ಥಳೀಯರಲ್ಲಿ ಈಗ ಕೆಲವರು ಈ ಕಡೆ ಕೂಡ ಕೆಲಸ ಮಾಡುವಂಥವ್ರು ಇದ್ದಾರೆ. ಅಂದರೆ ಇವ್ರ ಮೈ ಮೇಲೇ ಇವರೇ ಚಪ್ಪಡಿ ಹೇಳ್ಕೊಳ್ಳುವಂಥ ಕೆಲಸ. ಟೂರಿಸ್ಟ್ಗಳು ಬರದೇ ಹೋದರೆ ಕಾಶ್ಮೀರದ ಕತೆ ಏನು ಅನ್ನೋದು ಭಾಳಷ್ಟು ಸ್ಥಳೀಯರಿಗೆ ಗೊತ್ತಿದೆ, ಅವರೇ ಹೇಳ್ಕೊಳ್ತಾ ಇದ್ರು. ಆದರೆ ಒಂದಷ್ಟು ಮಂದಿ ಈ ಪಾಕಿಸ್ತಾನದವ್ರ ಜೊತೆಗೆ ಬೆರೆತು ಈ ಉಗ್ರಗಾಮಿಗಳ ಜೊತೆಗೆ ಬೆರೆತು ಅಂತ ಒಂದು ಬೆರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಗಡಿ ಪ್ರದೇಶದಲ್ಲಿ ಸೇನೆಯಿಂದ ಭದ್ರತೆ ಹೆಚ್ಚಾಗಿದೆ. ಆದರೆ ಈ ಪಹಲ್ಗಾಮ್ನಲ್ಲಿ ಹೊಸದಾಗಿ ಒಂದಷ್ಟು ಅಂಗಡಿಗಳು ಓಪನ್ ಆಯ್ತಲ್ಲ, ಇದ್ರ ಬಗ್ಗೆ ಈಗ ಅನುಮಾನ ಇದೆ. ಜೊತೆಗೆ ಇವರೆಲ್ಲ ಈ ದಾಳಿಯಾದ ನಂತರ ಅಂಗಡಿ ಕಡೆ ತಲೆನೂ ಹಾಕಿಲ್ಲ. ದಾಳಿ ನಡೆದು 13 ದಿನಗಳಾಗಿದೆ, ಅಂಗಡಿಯನ್ನು ವ್ಯಾಪಾರಿಗಳು ತೆರೆದಿಲ್ಲ. ಸೊ ಗಡಿ ಪ್ರದೇಶದಲ್ಲಿ ಸೇನೆಯಿಂದ ಭದ್ರತೆ ಒಂದು ಕಡೆ ಹೆಚ್ಚಾಗಿದೆ. ಜೊತೆಗೆ NIA ಪ್ರತಿಯೊಬ್ಬರನ್ನು ಕೂಡ ಈ ಹಿಂದಿನಿಂದ ಭಾಳ ವರ್ಷಗಳಿಂದ ಅಂಗಡಿ ಇಟ್ಟಂಥವ್ರು, ಸೊ ಅವರೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ. ಎಷ್ಟು ದಿನಗಳಿಂದ ಇವರು ಅಂಗಡಿ ಇತ್ತು, ಯಾರಿದ್ರು, ಯಾರು ಬಂದು ಹೋಗ್ತಾ ಇದ್ರು, ಅವರ ಚಲನವಲನ ಎಲ್ಲವೂ ಕೂಡ. ಇನ್ನು ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ BSF ವಶಕ್ಕೆ ಪಡೆಯಲಾಗಿದೆ. ಭಾರತದ ಗಡಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂಥ ಪಾಕ್ ರೇಂಜರ್. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ರನ್ನ BSF ವಶಕ್ಕೆ ಪಡೆದಿದೆ. ಭಾರತ ಗಡಿ ಪ್ರವೇಶ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರು. ಪಾಕ್ ರೇಂಜರ್ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. ಯಾಕೆ, ಏನು, ಯಾಕೆ ಪ್ರವೇಶ, ಉದ್ದೇಶ ಏನು. ಪಂಜಾಬ್ನಲ್ಲಿ ಇಬ್ಬರು ಬೇಹುಗಾರಿಕೆ ಸಿಬ್ಬಂದಿಯವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಭಾರತದ ಸೂಕ್ಷ್ಮ ವಿಚಾರ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿಯನ್ನು ನೀಡ್ತಾ ಇದ್ದಂತೆ ಇಬ್ಬರು ಲಾಕ್ ಆಗಿದ್ದಾರೆ. ಒಂದ್ ಕಡೆ ಈ ಪಾಕಿಸ್ತಾನಿ ರೇಂಜರ್, ಮತ್ತೊಂದು ಕಡೆ ಒಂದಷ್ಟು ಬೇಹುಗಾರಿಕೆ ಮಾಡ್ತಿದ್ದಂತೆ ಇಬ್ಬರು ವ್ಯಕ್ತಿಗಳು ಭಾರತದ ಇನ್ಫಾರ್ಮೇಶನ್ ಅನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ಆದರೆ ಇವರು ಯಾಕೆ, ಯಾರ ಜೊತೆ ಲಿಂಕ್ ಇದ್ದಾರೆ ಅಂತ ನೀವೀಗ ನೋಡ್ತಿದ್ರಲ್ಲ, ಈ ಗ್ಲಾಸ್ ಹಾಕೊಂಡಿರುವಂಥ ವ್ಯಕ್ತಿ ಆತ ಪಾಕಿಸ್ತಾನಿ ರೇಂಜರ್. ಇನ್ನೊಂದು ಕಡೆ ಪಾಕಿಸ್ತಾನಿ ಬೇಹುಗಾರರ ಬಂಧನ. ಸೊ ಒಳಗೆ ಇರುವಂಥ ಇಂಥ ಶತ್ರುಗಳಿದಾರಲ್ಲ, ಒಂದು ಈ ಥರ ಇನ್ಫಾರ್ಮೇಷನ್ ಕೊಡುವವರು, ಇನ್ನು ಇತ್ಕೊಂಡೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥವ್ರು, ಮನಸ್ಸೊಳಗೆ ಸಪೋರ್ಟ್ ಮಾಡುವಂಥವ್ರು, ಇಂಥ ಬೇರೆ ಬೇರೆ ಕೆಟಗರಿ ಇದೆ. ಇಂಥವೇ ಡೇಂಜರ್ ದೇಶಕ್ಕೆ. ಸೊ ಭಾರತದ ಸೂಕ್ಷ್ಮ ವಿಚಾರ ಮತ್ತು ಫೋಟೋಗಳ ಬಗ್ಗೆ ಮಾಹಿತಿ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿ ನೀಡ್ತಿದ್ದಂಥ ಇಬ್ಬರು ಲಾಕ್ ಆಗಿದ್ದಾರೆ. ಸೊ ಪಾಕಿಸ್ತಾನ ರೇಂಜರ್ ಬಂಧನ ಒಂದು ಕಡೆ, ಜೊತೆಗೆ ಬೇಹುಗಾರರು ಇವರಿಲ್ಲಿ ಇತ್ಕೊಂಡೆ ಪಾಕಿಸ್ತಾನಕ್ಕೆ ನಮ್ಮ ಸೈನ್ಯದ ಬಗ್ಗೆ ಇಲ್ಲಿ ಏನು ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH